ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಟೊಮೊಟೊ ಗೊಜ್ಜು ಮಾಡೋಣ ಬನ್ನಿ. ಅಕ್ಕ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್, ಸೂಪರ್ ಆಗಿರುತ್ತೆ. ನನಗಂತೂ ನಿಜವಾಗಲೂ ಬಿಸಿ ಅನ್ನದ ಜೊತೆ ಹೊಟ್ಟೆ ಬಿರಿ ಊಟ ಮಾಡಿದೆ ನಾನು. ಅಷ್ಟು ಚೆನ್ನಾಗಿತ್ತು ನೋಡಿ. ಎಲ್ಲ ಟೊಮೊಟೊ 2 kg ತೊಗೊಂಡಿದ್ದಾರೆ. 1 kg ಸಿಹಿ ಟೊಮೊಟೊ, 1 kg ಹುಳಿ ಟೊಮೊಟೊ ಚೆನ್ನಾಗಿ ತೊಳೆದು ಒರೆಸಿಬಿಟ್ಟು ಆ ನೀರೆಲ್ಲ ಆರಿದ ಮೇಲೆ ಹೆಚ್ಕೊಂಡಿದ್ದಾರೆ ನೀಟಾಗಿ. ಇದನ್ನ ಹಿಂಭಾಗ ತೊಟ್ಟನ್ನು ತೆಗೆದುಬಿಟ್ಟು, ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಇದಕ್ಕೆ. ಎಣ್ಣೆಯಲ್ಲೇ ಪೂರ್ತಿ ಬೇಯಬೇಕು. ಹಾಗಾಗಿ ಎಣ್ಣೆನ ನೋಡಿ ಈ ಥರ ಹೆಚ್ಕೊಂಡಿದ್ದಾರೆ. ಚಿಕ್ಕದಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದಾರೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಒಂದು 250 ಗ್ರಾಮ್ ಹಾಕ್ತಿದ್ದಾರೆ. 1/4 kg ಹತ್ತಿರ ಹಾಕಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ. ಅದಕ್ಕೆ ಇವಾಗ ಎಣ್ಣೆ ಕಾದ ತಕ್ಷಣ ದಪ್ಪ ತಳದ ಬಾಣಲಿ ಇಟ್ಕೊಂಡಿದ್ದಾರೆ ಅವರು. ಎಣ್ಣೆ ಕಾದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿದರು. ಒಂದು 2 ಸ್ಪೂನಷ್ಟು ಜೀರಿಗೆ, ಸಾಸಿವೆ, ಹಾಗೆ ಒಂದು 50-60 ಆಗುವಷ್ಟು ಸುಮಾರು ಒಂದು ಹಿಡಿ ಕರಿಬೇವಿನ ಸೊಪ್ಪು ಹಾಕಿದರು. ಇವಾಗ ಒಂದು ಸಲ ಕೈ ಆಡ್ತಾ ಇದ್ದಾರೆ. ಮತ್ತು ಎಷ್ಟು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇದು. ಅಂದರೆ ನಿಜವಾಗ್ಲೂ ನೀವು ಒಮ್ಮೆ ಮಾಡಿ ತಿಂದು ನೋಡಿ. ತಿಂದರೆ ಈ ಮಕ್ಕಳಿಗೆ ಡಬ್ಬಕ್ಕೆ ಕಟ್ಟಲಿಕ್ಕೆ ಮತ್ತು ಮನೆಯವರು ಡ್ಯೂಟಿ ಹೋಗೋರಿಗೆ, ಆಫೀಸಿಗೆ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಅಯ್ಯೋ, ಹೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿತ್ತು. ನನಗೆ ಅವ್ರು ಯಾವಾಗ ಕೊಟ್ಟಿದ್ರೆ ತಿಂದು ನೋಡಿದ್ದೆ ಅಲ್ಲ, ಅದಕ್ಕೆ ಮಾಡುವಾಗ ನಾನು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಇವಾಗ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರು, ಒಂದು ಅರ್ಧ ಸ್ಪೂನು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಎಷ್ಟಿತ್ತಲ್ಲ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರು ಅವರು. ನೋಡಿ ಎಷ್ಟು ಹಾಕಿದ್ದಾರೆ. ಒಂಥರ ಘಮ ಬರ್ತಾಯಿತ್ತು, ವಾವ್ ಅಂತ. ಎಷ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ, ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರಿತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ ಅವರು. ಆದರೆ ನಾನು ಅಲ್ಲಿ ಬೇರೆ ಸೌಂಡೆಲ್ಲ ಇತ್ತಲ್ಲ, ಹಾಗಾಗಿ ಅವ್ರ ವಾಯ್ಸು ಕ್ಲೀನಾಗಿ ಕೇಳಿಸ್ತಿರ್ಲಿಲ್ಲ. ನನಗೆ ಕೇಳಿಸ್ತಿತ್ತು, ವೀಡಿಯೋದಲ್ಲಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಡ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೊಟೊ ಹೆಚ್ಚಿಟ್ಟಿದ್ರಲ್ಲ ಅಷ್ಟು ಟೊಮೊಟೊವನ್ನು ಹಾಕ್ತಾಯಿದ್ದಾರೆ. ಹಾಕಿ ಎಲ್ಲ ನೋಡಿ ಎಷ್ಟು ಆಯಿತು. ಆಮೇಲೆ ಎಷ್ಟಾಗುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಸಲ ಮಾಡಿ ನೀವು ಒಂದು ಸ್ವಲ್ಪನೇ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಟೇಸ್ಟ್ ನೋಡಿ ನೀವು. ನಿಜವಾಗ್ಲೂ ಈಗ ಎಲ್ಲಿಗಾರು ನಾವು ಹೋಗ್ತೀವಿ, ಟೂರ್ ಹೋಗ್ತೀವಿ ಅಂದರೆ ಅನ್ನದ ಜೊತೆಗೂ ಇದನ್ನು ಕಟ್ಕೊಂಡು ಹೋಗ್ಬೋದು. ಅಂದರೆ ಅನ್ನನಾದ್ರು ಸಿಗುತ್ತೆ ಹೋಟ್ಲಲ್ಲಿ. ನಮಗೆ ಹೊರಗಡೆ ಸಾರೆಲ್ಲ ಇಷ್ಟ ಆಗಲ್ಲಲ್ಲ, ಹಾಗಾಗಿ. ಮತ್ತು ಉಪ್ಪು ಹಾಕ್ತಾಯಿದ್ದಾರೆ ಸ್ವಲ್ಪ, ಒಂದು 2 ಹಿಡಿಯುವಷ್ಟು ಉಪ್ಪು ಹಾಕಿದರು. ಅಂದರೆ ಇದು ಸುಮಾರು ಗೊಜ್ಜಾಗುತ್ತಲ್ವ, ಹಾಗಾಗಿ. ಅವರು ಚಟ್ನಿ ಅಂತ ಹೇಳಿದರು ಇದಕ್ಕೆ, ಟೊಮೊಟೊ ಚಟ್ನಿ ಅಂತ. ನಾನು ಗೊಜ್ಜು ಅಂತ ಹೇಳ್ತಾ ಇದ್ದೀನಿ, ಇಷ್ಟೇ ವ್ಯತ್ಯಾಸ. ನಾನು ಅಂದರೆ ಗೊಜ್ಜು ಅಲ್ವೇನೋ, ಇದು ಚಟ್ನಿ ಅಲ್ವೇನೋ. ಚಟ್ನಿ ಅಂದರೆ ನಮ್ಮ ಕಡೆ ರುಬ್ಬಿದ್ದಕ್ಕೆ ಮಾತ್ರ ಚಟ್ನಿ ಅಂತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಅಕ್ಕ ಹೇಳ್ತಾ ಇದ್ದಾರೆ ಈಗ ಮಾಡಬೇಕು ಅಂತ ಅವರು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅವರು ಹೇಳಿದ್ನ ಕೇಳಿಸ್ತಿಲ್ಲ ಅಂತ. ಮತ್ತು ಈಗ ಹೋಟ್ಲಿಗೆಲ್ಲ ಹೋಗ್ತೀವಲ್ಲ ನಾವು, ಹೊರಗಡೆ ಟೂರೆಲ್ಲ ಹೋದವಾಗ ನೋಡಿ, ಇದು ಚೆನ್ನಾಗಿ ಮುಚ್ಚಿಟ್ಟಿದ್ರು. ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಮುಚ್ಚಿಟ್ಟಿದ್ರು. ಮುಚ್ಚಿದ ನೀರೆಲ್ಲ ಆರಿ ಎಷ್ಟಿದಾಗಿದೆ, ಸ್ವಲ್ಪ ಆಗಿದೆ ಅಲ್ವಾ, ಚೆನ್ನಾಗಿ ಕರಗಿ ಗೊಜ್ಜಾಗಿದೆ. ಇವಾಗ 4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದರು. ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಗರಂ ಮಸಾಲ, ಅವರು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕ್ಕೊಂಡ್ರು. ಧನಿಯಾ, ಎಲ್ಲದೂ ಇದೆ ಅದರಲ್ಲಿ. ಧನಿಯಾ, ಕಾಳುಮೆಣಸು ಏನೇನೋ ಹಾಕಿ ಮಾಡಿಸಿದಾರಂಥವ್ರು. ಅಂದರೆ ಈ ಮಟನ್ ಮಸಾಲೆ ಥರ ಇರುತ್ತಲ್ಲ ಅದಿಲ್ಲ ಅಂದರೆ ಚಿಕನ್ ಮಸಾಲ ಸಿಗುತ್ತಲ್ಲ, ಚಿಕನ್ ಮಸಾಲ ಅಂತ ಸಿಗುತ್ತಲ್ಲ, ಅದನ್ನು ಬೇಕಾದ್ರೂ ಹಾಕ್ಕೋಬೋದಂತೆ ಅವ್ರು ಹೇಳಿದರು. ಆಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದಾರೆ ನೋಡಿ. ಮತ್ತು ಸ್ವಲ್ಪ ಸಕ್ಕರೆ ಹಾಕಿದರು. ಇದು ಒಂಥರ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ, ಅದು ನಿಮ್ಮ ಬೇಕಾದ್ರೆ ಹಾಕ್ಕೋಬೋದು, ಬೇಡದಿದ್ರೆ ಬಿಡ್ಬೋದು, ಆಪ್ಷನಲ್ ಅದು ಸಕ್ಕರೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ. ರೊಟ್ಟಿ, ಚಪಾತಿ, ಪೂರಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಸರ್ವ್ ಮಾಡ್ತಿದ್ದಾರೆ. ಹಾಕ್ಬಿಟ್ಟು ನನಗಂತೂ ಬಾಯಲ್ಲಿ ನೀರು ಬರ್ತಿತ್ತು. ಹಾಗೆ ನಾನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ಊಟ ಮಾಡಿದೆ. ಯಾವತ್ತೂ ಸ್ವಲ್ಪ ಊಟ ಮಾಡೋಳು, ಇವತ್ತು ಜಾಸ್ತಿ ಊಟ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಸೂಪರಾಗಿ ಮಾಡಿದರು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹೊಸಬರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಕ್ಕ ನೋಡಿ ಸರ್ವ್ ಮಾಡಿ ಹಿಡ್ಕೊಂಡಿದ್ದಾರೆ, ನಿಮಗೆ ತೋರಿಸ್ತಿದ್ದಾರೆ.
ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಿಜವಾಗ್ಲೂ ಸೂಪರ್. ಬಾಯ್ ಬಾಯ್.